स्पोकन हिंदी क्लासेस के 13वें दिन में आप सबका स्वागत है। आज हम भूतकाल में वाक्य रचना कैसे होती है उसके बारे में जानेंगे। भूतकाल में वाक्य रचना करते समय किन किन नियमों का पालन करना है उसके बारे में मैं आपको आज बताऊंगा। ಈಗ ನೋಡಿ, ನಾವು ಇವತ್ತು ಭೂತಕಾಲ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಕಳೆದು ಹೋಗಿರೋ ಕಾಲದ ಬಗ್ಗೆ ಹೇಳಬೇಕು, ಮಾತಾಡಬೇಕು. ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು. ಈಗ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಿಮಗೆ ಗೊತ್ತಾಗ್ಬಿಟ್ಟಿದೆ. ತಾ ತೇ ತಿ ಬಂದ್ರೆಲ್ಲ ಪ್ರೆಸೆಂಟ್ ಟೆನ್ಸ್. ಮತ್ತೆ ಗಾ ಗೆ ಗಿ ಅಂತ ಪಡ್ತಾ ಹೇ ಪಡೆ ಪಡ್ತೆ ಹೇ ಪಡ್ತಿ ಹೇ ಪ್ರೆಸೆಂಟ್ ಟೆನ್ಸ್. ಪಡ್ತೆ ಹೇ ಪಢೇಂಗೆ ಪಢೇಂಗೆ ಪಢೇಂಗಿ ಪಢೇಗಾ ಪಢೂಂಗಾ ಅದೆಲ್ಲ ಫ್ಯೂಚರ್ ಟೆನ್ಸ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಗಾ ಗೆ ಗಿ ಮತ್ತೆ ಇಲ್ಲಿ ತಾ ತೇತಿ ಅಥವಾ ರಹಾ ರಹೇ ರಹಿ, ಪಡ್ ರಹಾ ಹೇ, ಲಿಖ್ ರಹಾ ಹೇ, ಚಲ್ ರಹಾ ಹೇ, ನಾಚ್ ರಹಾ ಹೇ ಇದೆಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತಾ ಇದೆ. ಅದೇ ರೀತಿ ಪಢೇಗ, ನಾಚೇಗ, ದೇಖೇಗ, ಸುನೇಂಗೆ, ಸುನೇಗಿ, ಲಿಖೇಗಿ, ಕೂದೇಗಿ, ಆಯೇಗಿ, ಜಾಯೇಗಿ ಇದೆಲ್ಲ ಭವಿಷ್ಯತ್ ಅಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ಮುಂದೆ ಆಗುತ್ತಲ್ಲ, ಅದಕ್ಕೆ ನಾವು ಆ ರೀತಿ ವರ್ಬ್ಸ್ ಅನ್ನ ಆ ಫಾರ್ಮ್ ಅಲ್ಲಿ ಬರಿಬೇಕು. ಮತ್ತೆ ಈಗ ನಾವು ಯಾವುದು ಭೂತಕಾಲ ಅಂದ್ರೆ ಕಳೆದು ಹೋಗಿದೆಯಲ್ಲ ಅದ್ರ ಬಗ್ಗೆ ಹೇಳಬೇಕು. ಪಾಸ್ಟ್ ಟೆನ್ಸ್ ಅಂದ್ರೆ ಮುಗಿದು ಹೋಗಿರೋ ಕಾಲದ ಬಗ್ಗೆ. ಅವಾಗ ಯಾವ ರೀತಿ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನ್ ಹೇಳಬೇಕು, ಇದೊಂದು ಕಲ್ತ್ಕೊಂಡ್ರು ಬೇರೆ ಉಳಿದಿದ್ದೆಲ್ಲ ತುಂಬಾ ಸಿಂಪಲ್ ಆಗುತ್ತೆ. ಮೈ ಕಿತಾಬ್ ಲಿಖ್ತಾ ಹೂಂ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ವಾಕ್ಯ. ಮೈ ಇಲ್ಲಿ ಒಂದು ಪುಲ್ಲಿಂಗ ಏಕವಚನದ ಒಬ್ಬ ವ್ಯಕ್ತಿ ಯಾರು ಮಾತಾಡ್ತಾ ಇರೋದು. ಕಿತಾಬ್ ಲಿಖ್ತಾ ಹೂಂ, ನಾನು ಪುಸ್ತಕವನ್ನು ಬರೆಯುತ್ತೇನೆ ಅಲ್ಲಿ ಹೇಳ್ತಾ ಇದ್ದಾನೆ. ಅದೇ ಭೂತಕಾಲದಲ್ಲಿ ಹೇಳ್ಬೇಕಾದ್ರೆ ನಾನು ಬರೆಯುತ್ತೇನೋ, ನಾನು ಪುಸ್ತಕವನ್ನು ಬರೆದೇನು ಅಂತ ಕನ್ನಡದಲ್ಲಿ ಬಂದ್ಬಿಡುತ್ತೆ. ಆದ್ರೆ ಹಿಂದಿನಲ್ಲಿ ಬರ್ಬೇಕಾದ್ರೆ ಇಲ್ಲಿ ಒಂದು ಚೇಂಜ್ ಆಗುತ್ತೆ. ಇದನ್ನ ತುಂಬಾ ನಾವು ಅಬ್ಸರ್ವ್ ಮಾಡ್ಬೇಕು. ಏನ್ ಚೇಂಜ್ ಆಗುತ್ತೆ ಅಂದ್ರೆ, ಇಲ್ಲಿವರೆಗೂ ಏನಾಯ್ತು, ಲಡ್ಕಿ ಕಿತಾಬ್ ಲಿಖ್ತಿ ಹೇ, ಲಡ್ಕಾ ಕಿತಾಬ್ ಲಿಖ್ತಾ ಹೇ. ನೋಡಿ, ಲಡ್ಕಾ ಲಿಖ್ತಾ ಹೇ ಬರುತ್ತೆ, ಲಡ್ಕಿ ಲಿಖ್ತಿ ಹೇ. ಬಚ್ಚೆ ಪಡ್ತೆ ಹೇ ಯಾ ಲಿಖ್ತೆ ಹೇ. ನೋಡಿ, ಯಾವ್ದು ಸಬ್ಜೆಕ್ಟ್ ಇದೆ ಅದೇ ಪ್ರಕಾರದಲ್ಲಿ ವರ್ಬ್ ಇದೆ, ವರ್ಬ್ ಎಂಡ್ ಆಗ್ತಾ ಇದೆ. ಬಚ್ಚೆ ಲಿಖ್ತೆ ಹೇ, ಲಡ್ಕಾ ಲಿಖ್ತಾ ಹೇ, ಲಡ್ಕಿ ಲಿಖ್ತಿ ಹೇ. ಆದ್ರೆ ಯಾವಾಗ ನಾವು ನೇ ಯೂಸ್ ಮಾಡ್ತೀವಿ ಭೂತಕಾಲದಲ್ಲಿ, ಅವಾಗ ಸಬ್ಜೆಕ್ಟ್ದು ಇಂಪಾರ್ಟೆನ್ಸ್ ಹೊರಟು ಹೋಗ್ಬಿಡುತ್ತೆ. ನಾವು ಸಬ್ಜೆಕ್ಟನ್ನ ನಾವು ನೋಡೋ ಹಾಗೆ ಇಲ್ಲ, ನಾವು ಆಬ್ಜೆಕ್ಟನ್ನ ನೋಡಬೇಕು. ಆಬ್ಜೆಕ್ಟ್ ಯಾವುದು ಅಂದ್ರೆ ನಿಮಗೆ ಕರ್ಮಪದ ನಾನು ನಿಮ್ಗೆ ಹೇಳಿದ್ದೀನಿ ನಿನ್ನೆ ವಿಡಿಯೋದಲ್ಲಿ. ಸಬ್ಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಆಬ್ಜೆಕ್ಟ್ ಬರುತ್ತೆ, ನೆಕ್ಸ್ಟ್ ವರ್ಬ್ ಬರುತ್ತೆ. ವರ್ಬ್ ಲಾಸ್ಟ್ ಅಲ್ಲಿ ಇರುತ್ತೆ, ಯಾವ ಡೌಟ್ ಅದರಲ್ಲಿ ಇಲ್ಲ. ಮೈನೆ ಬರ್ಬೇಕು, ನೇ ಯೂಸ್ ಮಾಡ್ಬೇಕಾದ್ರೂ ನಾನು ನಿಮ್ಗೆ ಹೇಳಿದ್ದೀನಿ, ಯಾವಾಗ ವರ್ಬ್ ಮೇಲೆ ಕ್ವೆಶ್ಚನ್ ಮಾಡ್ತೀವಿ, ಏನು ಕ್ಯಾ ಲಿಖ್ತಾ ಹೂಂ, ಕ್ಯಾ ಲಿಖ್ತಾ ಹೂಂ, ಆನ್ಸರ್ ಸಿಕ್ಕಿದ್ರೆ ಮಾತ್ರ ನೀವು ಅಲ್ಲಿ ನೇನ ಯೂಸ್ ಮಾಡಬೇಕು. ಆನ್ಸರ್ ಅಲ್ಲಿ ಆ ಸೆಂಟೆನ್ಸ್ ಅಲ್ಲಿ ಇರಬೇಕು ಅಂತೇನಿಲ್ಲ, ಯಾವ್ದಾದ್ರು ಆನ್ಸರ್ ಕೊಡ್ಬೋದು ಅಂತ. ಆದ್ರೆ ಲಿಖ್ತಾ ಹೂಂ, ಮೈ ಲಿಖ್ತಾ ಹೂಂ ಅಂತ ಸೆಂಟೆನ್ಸ್ ಇದ್ರೆ ನೀವು ಅಲ್ಲಿ ನೇ ಯೂಸ್ ಮಾಡ್ಬೋದು. ಯಾಕಂದ್ರೆ ಕ್ಯಾ ಲಿಖ್ತಾ ಹೂಂ, ಕಹಾನಿ ಲಿಖ್ತೆ ಹೋ, ಪುಸ್ತಕ ಲಿಖ್ತೆ ಹೋ, ಪತ್ರ ಲಿಖ್ತೆ ಹೋ, ಏನ್ ಬೇಕಾದ್ರೂ ಬರಿಬಹುದಲ್ಲ, ಹೇಳ್ಬಹುದಲ್ಲ. ಅದಕ್ಕಾಗಿ ನಾವು ಅಲ್ಲಿ ನೇ ಯೂಸ್ ಮಾಡೋದಕ್ಕೆ ಎಲಿಜಿಬಲ್. ಸೊ ಮೈನೆ ಕಿತಾಬ್ ಇಷ್ಟು ಬರೆಯೋದಕ್ಕೆ ಇಷ್ಟು ಹೇಳೋದಕ್ಕೆ ಎಲ್ರಿಗೂ ಬಂತು. ಈಗ ಯಾವಾಗ ನೇ ಯೂಸ್ ಆಯ್ತು, ಕರ್ಮಪದಕ್ಕೆ ಇಂಪಾರ್ಟೆನ್ಸ್ ಬಂತು. ಯಾಕೆ ನಾವು ಕರ್ಮಪದ ಇದೆಯಾ ಇಲ್ವಾ ಅಂತ ನೋಡಿದೀವಲ್ಲ. ಅಂದ್ರೆ ಸಬ್ಜೆಕ್ಟಿನ ಬಿಡಬೇಕು, ಆಬ್ಜೆಕ್ಟ್ ಕಡೆ ನಮ್ಮ ಈಗ ಪೂರ್ತಿ ಕಾನ್ಸಂಟ್ರೇಟ್ ನಾವು ಮಾಡಬೇಕು. ಆಬ್ಜೆಕ್ಟ್ ಏನಿಲ್ಲಿ ಕಿತಾಬ್. ಹಿಂದಿನಲ್ಲಿ ನಾನು ಸೆಕೆಂಡ್ ಕ್ಲಾಸಲ್ಲಿ ಹೇಳಿದ್ದೀನಿ, ಎರಡೇ ಲಿಂಗ ಇರೋದು, ಒಂದು ಪುಲ್ಲಿಂಗ್ ಇನ್ನೊಂದು ಸ್ತ್ರೀಲಿಂಗ್. ಪುಲ್ಲಿಂಗ್ ಸ್ತ್ರೀಲಿಂಗ್ ಎಲ್ಲ ಆಬ್ಜೆಕ್ಟ್ ಏನೇನು ಥಿಂಗ್ಸ್ ಇರುತ್ತೆ ಅದನ್ನೆಲ್ಲದನ್ನು, ಅಥವಾ ಯಾವ್ದು ಪುಲ್ಲಿಂಗ್ ಸ್ತ್ರೀಲಿಂಗ್ ಎರಡರಲ್ಲಿ ಒಂದರಲ್ಲಿ ಹಾಕ್ಲೇಬೇಕು. ಇಲ್ಲಿ ಇನ್ನೊಂದು ಅನ್ಯಲಿಂಗ ಅಂತ ಯಾವುದು ಇಲ್ಲ, ನಪುಂಸಕಲಿಂಗ ಅಂತ ಇಲ್ಲ. ಈಗ ಕಿತಾಬ್ ಅನ್ನೋದನ್ನ ನಾವು ಪುಲ್ಲಿಂಗದಲ್ಲಿ ಹಾಕ್ಬೇಕು ಅಥವಾ ಸ್ತ್ರೀಲಿಂಗದಲ್ಲಿ ಹಾಕ್ಬೇಕು. ಕಿತಾಬ್ ಸ್ತ್ರೀಲಿಂಗ್ ಶಬ್ದ ಹೇ. ಇದು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡೌಟ್ ಆಗಿ ಅದು ಹೇಗೆ ಗೊತ್ತಾಗುತ್ತೆ ಅಂತ ಕೆಲವು ರೂಲ್ಸ್ ಎಲ್ಲ ಇದೆ, ನಿಯಮಗಳಿದೆ. ಅದೆಲ್ಲದನ್ನು ನೀವು ಕಲಿಯೋದಕ್ಕಿಂತ ಹೆಚ್ಚಾಗಿ ಬೈ ಪ್ರಾಕ್ಟೀಸ್ ಇದು ಬರ್ತಾ ಹೋಗುತ್ತೆ. ಮತ್ತೆ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಏನು ಸಮಸ್ಯೆ ಇಲ್ಲ, ಬೈ ಪ್ರಾಕ್ಟೀಸ್ ಅದು ಸರಿ ಆಗ್ತಾ ಹೋಗುತ್ತೆ. ಸೆಂಟೆನ್ಸ್ ಫಾರ್ಮೇಶನ್ ಬಂದ್ರೆ ವರ್ಡ್ ಯೂಸೇಜ್ ಬಗ್ಗೆ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಬರ್ತಾ ಹೋಗುತ್ತೆ. ಟಿವಿ ಪ್ರೋಗ್ರಾಮ್ಸ್ ಅನ್ನ ನೋಡ್ತಾ ಇದ್ರೆ, ಮಾತಾಡೋದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ. ಮೈನೆ ಕಿತಾಬ್, ಇಲ್ಲಿ ಮೈನೆ ಬಂದ್ ಕೂಡಲೇ ಏನಾಯ್ತು, ಮೈದ್ ಇಂಪಾರ್ಟೆನ್ಸ್ ಹೊರಟೋಯ್ತು. ಅವಾಗೇನು ಕಿತಾಬ್
ಕಿತಾಬ್ ನೋಡ್ಬೇಕು. ಅವಾಗ ಇಲ್ಲಿ ಇದನ್ನ ನೋಡೋ ಹಾಗಿಲ್ಲ ಅಂದ್ಮೇಲೆ ಕಿತಾಬ್ ಶಬ್ದ ಏನು? ಪುಲ್ಲಿಂಗ ಸ್ತ್ರೀಲಿಂಗ. ಇದು ಸ್ತ್ರೀಲಿಂಗ, ಏಕವಚನ ಬಹುವಚನ. ಇದು ಸ್ತ್ರೀಲಿಂಗ ಏಕವಚನ. ಕಿತಾಬೇ ಇದ್ದಿದ್ರೆ ಬಹುವಚನ ಆಗ್ತಿತ್ತು. ಅದಕ್ಕೆ ಮೈನೆ ಕಿತಾಬ್ ಲಿಖಿ. ಹಾಗೆ ಹಮ್ ಕಿತಾಬ್ ಲಿಖತೆ ಹೇ ನೋಡಿ, ಹಮ್ ಬಹುವಚನ ಲಿಖತೆ ಹೇ, ಅದ ಇಲ್ಲಿ ಹಮ್ನೆ ಕಿತಾಬ್ ಲಿಖಿ. ಯಾಕೆ ಹಮ್ಗೆ ಇಂಪಾರ್ಟೆನ್ಸ್ ಇಲ್ಲ ನೋಡಿ. ಮೈ, ಹಮ್, ತೂ, ತುಮ್, ಹಮ್ನೆ, ತುಮ್ನೆ ಕಿತಾಬ್ ಲಿಖಿ, ತೂನೆ ಕಿತಾಬ್ ಲಿಖಿ. ಏನಾದ್ರೂ ಇಲ್ಲಿ ಚೇಂಜಸ್ ಆಗ್ತಾ ಇಲ್ಲ ವರ್ಬಲ್ಲಿ. ಯಾಕೆ? ನೇ ಬಂದ್ರೆ ಆಬ್ಜೆಕ್ಟ್ ಏನಿದೆ ಅಂದ್ರೆ ಕರ್ಮಪದದ ಅನುಸಾರವಾಗಿ, कर्मपद के अनुसार क्रिया बदलती है. जब ने का प्रयोग होता है तब क्रिया कर्मपद के अनुसार बदलती है. ನೋಡಿ, तू किताब लिखता है, तूने किताब लिखी. ನೀನು ಪುಸ್ತಕವನ್ನು ಬರೆದೆ. तुम किताब लिखते हो, तुमने किताब लिखी. ಹಾಗೆ आप किताब लिखते हैं, आप ನೀವು. आप किताब लिखते हैं, आपने किताब लिखी. वह यह किताब लिखता है, इसने. यह ಪ್ಲಸ್ ನೇ ಸೇರಿದ್ರೆ ಏನಾಗುತ್ತೆ? इसने ಇವನು ಪುಸ್ತಕವನ್ನು ಬರೆದನು. ಯೇ ಕಿತಾಬ್ ಲಿಖತೆ ಹೇ, ಇವರು ಪುಸ್ತಕವನ್ನು ಬರೆಯುತ್ತಾರೆ. ಇನ್ಹೋನೆ ಕಿತಾಬ್ ಲಿಖಿ, ಇವರು ಪುಸ್ತಕವನ್ನು ಬರೆದರು. ನೋಡಿ, ಕಿತಾಬ್ ಲಿಖಿ ಎಲ್ಲದಕ್ಕೂ ಅದಕ್ಕೆ ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. ವಹ ಕಿತಾಬ್ ಲಿಖತಾ ಹೇ, ಅವನು ಪುಸ್ತಕವನ್ನು ಬರೆಯುತ್ತಾನೆ. ಉಸ್ನೆ ಕಿತಾಬ್ ಲಿಖಿ, ಅವನು ಪುಸ್ತಕವನ್ನು ಬರೆದನು. ವೇ ಕಿತಾಬ್ ಲಿಖತೆ ಹೇ, ಅವರು ಪುಸ್ತಕವನ್ನು ಬರೆಯುತ್ತಾರೆ. ನೋಡಿ, ಅವರು ಆಯ್ತು. ಆದ್ರೆ ಉನ್ಹೋನೆ, ವೇ ಮತ್ತು ನೇ ಸೇರಿದ್ರೆ ಏನಾಗುತ್ತೆ? ಉನ್ಹೋನೆ, ಅವರು ದೂರ ಇರೋದು. ಉನ್ಹೋನೆ. ಉಸ್ನೆ ಏಕವಚನ್, ಉನ್ಹೋನೆ ಬಹುವಚನ್. ಕಿತಾಬ್ ರೆಸ್ಪೆಕ್ಟ್, ಕಿತಾಬ್ ಲಿಖಿ. ನೆಕ್ಸ್ಟ್ ಮೈ ಕಿತಾಬ್ ಲಿಖ್, ಅದೆಲ್ಲ ಪುಲ್ಲಿಂಗದಲ್ಲಿ. ಈಗ ಸ್ತ್ರೀಲಿಂಗಲ್ಲಿ ನೋಡೋಣ. ಮೈ ಕಿತಾಬ್ ಲಿಖ್ತಿ ಹೂँ ಅಂದ್ರೆ ಮೈ ಅನ್ನೋದು ಯಾರಿಲ್ಲಿ? ಸ್ತ್ರೀಲಿಂಗ. ಲಿಖ್ತಿ ಹೂँ, ಮೈನೆ ಕಿತಾಬ್ ಲಿಖಿ. ಸೆಂಟೆನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ತಿದೆಯಾ? ಕಿತಾಬ್ ಲಿಖಿ ಅನ್ನೋದು ಸೇಮ್, ಎಲ್ಲೂ ಚೇಂಜ್ ಆಗ್ತಿಲ್ಲ. ಯಾಕೆ? ನಾವು ಆಬ್ಜೆಕ್ಟ್ ಅನ್ನು, ನಾನು ಇದಕ್ಕೆ ಯಾಕೆ ಒಂದೇ ತರದ್ದು ಕೊಡ್ತಾ ಇರೋದು ಅಂದ್ರೆ ಆ ಆಬ್ಜೆಕ್ಟ್ ಏನಿದೆ ಅದೇ ಪ್ರಕಾರ ವರ್ಬ್ ಎಂಡ್ ಆಗಿದೆ. ಆಬ್ಜೆಕ್ಟ್ ಅನ್ನು ನೋಡ್ಬೇಕು. ಕರ್ಮಪದಕ್ಕೆ ಅನುಸಾರ ಕ್ರಿಯಾ ಬದಲ್ತಿ ಹೇ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಆಬ್ಜೆಕ್ಟ್ ಅಂದ್ರೆ ಕರ್ಮಪದ ಏನಿದೆ ಹಾಗೆ ಕ್ರಿಯೆ ಇರಬೇಕು, ವರ್ಬ್ ಇರಬೇಕು. ಯಾಕೆ? ರೀಸನ್ ನಿಮ್ಗೆ ಗೊತ್ತಾಯ್ತು. ನೇ का प्रयोग हुआ है. जब कर्ता के साथ ने का प्रयोग होता है तब क्रिया कर्मपद के अनुसार बदलती है. हम किताब लिखती है स्त्रीलिंग, हमने किताब लिखी. तू किताब लिखती है, ಯಾಕೆ ಇಲ್ಲಿ ಸ್ತ್ರೀಲಿಂಗ್ ಇದ್ರೆ ಅದು ಇಲ್ಲಿ ನಾವು ಅದನ್ನ ನೋಡಲ್ಲ. ತೂನೆ ಕಿತಾಬ್ ಲಿಖಿ. ತುಮ್ ಕಿತಾಬ್ ಲಿಖ್ತಿ ಹೋ, ತುಮ್ ಹೋ, ಅದೆಲ್ಲ ನೋಡಿ ಹೇಗೆ ವರ್ತಮಾನ ಕಾಲನೂ ರಿವಿಷನ್ ಆಗ್ತಾ ಇದೆ. ತುಮ್ನೆ ಕಿತಾಬ್ ಲಿಖಿ. ನೆಕ್ಸ್ಟ್ ಆಪ್ ಕಿತಾಬ್ ಲಿಖ್ತಿ ಹೇ. ನೋಡಿ, ಲಿಖ್ತಿ ಹೇ ಒಂದು ಡಾಟ್ ಬಂತು ಅಂದ್ರೆ ನೀವು ಪುಸ್ತಕವನ್ನು ಬರೆಯುತ್ತೀರಿ. ಆಪ್ನೆ ಕಿತಾಬ್ ಲಿಖಿ. ಯಹ ಇವನು, ಇವಳು ಇಲ್ಲಿ ಯಾಕೆ ಲಿಖ್ತಿ? ಇವಳು ಪುಸ್ತಕವನ್ನು ಬರೆಯುತ್ತಾಳೆ, ಇವಳು ಪುಸ್ತಕವನ್ನು ಬರೆದಳು. ಯೇ ಕಿತಾಬ್ ಲಿಖ್ತಿ ಹೇ, ಇವರು ಪುಸ್ತಕವನ್ನು ಬರೆಯುತ್ತಾರೆ, ಇವರು ಪುಸ್ತಕವನ್ನು ಬರೆದರು. ಇನ್ಹೋನೆ ಕಿತಾಬ್ ಲಿಖಿ. ವಹ ಕಿತಾಬ್ ಲಿಖ್ತಿ ಹೇ, ಉಸ್ನೆ ಕಿತಾಬ್ ಲಿಖಿ. ಅವಳು ಪುಸ್ತಕವನ್ನು ಬರೆದಳು. ವೇ ಕಿತಾಬ್ ಲಿಖ್ತಿ ಹೇ, ಅವರು ಪುಸ್ತಕವನ್ನು ಬರೆಯುತ್ತಾರೆ. ಉನ್ಹೋನೆ, ಅವರು ಪುಸ್ತಕವನ್ನು ಬರೆದರು. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದ್ರೂ ಸೇಮ್ ರೂಲ್. ಯಾಕಂದ್ರೆ ಭೂತಕಾಲದಲ್ಲಿ ಏನಿದೆ, ಭೂತಕಾಲಕ್ಕೆ ಬರಬೇಕಾದ ಆಬ್ಜೆಕ್ಟ್ ನೇ ನೋಡ್ಬೇಕು. ತುಂಬಾ ತುಂಬಾ ಇಂಪಾರ್ಟೆಂಟ್. ನೇ ಬಂದಾಗ ಸಬ್ಜೆಕ್ಟ್ ಅನ್ನ ನಾವು ಮರೆತು ಬಿಡ್ಬೇಕು. ನಮ್ಮ ಪೂರ್ತಿ ಗಮನ ಏನು? ಆಬ್ಜೆಕ್ಟ್ ಮೇಲೆ ಇರಬೇಕು. ಆಬ್ಜೆಕ್ಟ್ ಅಂದ್ರೆ ಕರ್ಮಪದ. ಕರ್ಮಪದ ಫೈಂಡ್ ಔಟ್ ಮಾಡೋದು ಹೇಗೆ? ಇದ್ರಲ್ಲಿ ಇದೆಯೋ ಇಲ್ವೋ, ಸಕರ್ಮಕ ಏನು ಅಂತ ಏನು ವರ್ಬ್ ಇದೆ ಅದ್ರ ಮೇಲೆ ಕ್ವೆಶ್ಚನ್ ಮಾಡಿ. ಕ್ಯಾ ಖಾಯಾ, ಕ್ಯಾ ಖಾವುಂಗಾ, ಕೇಲಾ ಖಾವುಂಗಾ. ಕೇಲಾ ಅಂದ್ರೆ ಬಾಳೆಹಣ್ಣು ಅಂದ್ರೆ ಆನ್ಸರ್ ಸಿಕ್ಕಿದೆ. ಮೈ ಕೇಲಾ ಖಾವುಂಗಾ ಅಂದ್ರೆ ಪುಲ್ಲಿಂಗ್ ಇದೆ. ಮೈನೆ ಕೇಲಾ ಖಾಯಾ. ನೋಡಿ, ಕೇಲಾ ಖಾಯಾ. ಯಾಕೆ ಖಾಯ ಬಂತು? ಇಲ್ಲಿ ಖಾವುಂಗ ಇದೆ ಅಂತ ಇಲ್ಲಿ ಖಾಯ ಬರಲಿಲ್ಲ. ಇಲ್ಲಿ ಕೇಲಾ ಅನ್ನೋದು ಪುಲ್ಲಿಂಗ್ ಇದೆ. ಕೇಲಾ ಏಕವಚನ್ ಪುಲ್ಲಿಂಗ್, ಕೇಲೆ ಬಹುವಚನ್ ಪುಲ್ಲಿಂಗ್. केला खाया, हम केला खाएंगे, हमने केला खाया. तू केला खाएगा, तूने केला खाया. ನೀನು ಬಾಳೆಹಣ್ಣು ತಿಂದೆ. तुम केला खाओगे, तुम ಹೋಗೆ. ಇದೆಲ್ಲ ಫ್ಯೂಚರ್ ಟೆನ್ಸ್. ತುಮ್ನೆ ಕೇಲಾ ಖಾಯಾ. ಹಾಗೆ ಆಪ್ ಬಂದ್ರೆ ಆಪ್ ಕೇಲಾ ಖಾಯೆಂಗೆ, ನೀವು ಬಾಳೆಹಣ್ಣು ತಿನ್ನುವಿರಿ. ಆಪ್ನೆ ಕೇಲಾ ಖಾಯ. ನೋಡಿ, ಕೇಲಾ ಖಾಯ ಎಲ್ಲದರಲ್ಲೂ ಸೇಮ್. ಯಹ ಕೇಲಾ ಖಾಯಗ, ಇವನು ಬಾಳೆಹಣ್ಣನ್ನು ತಿನ್ನುವನು. ಇಸ್ನೆ ಕೇಲಾ ಖಾಯ, ಇವನು ಬಾಳೆಹಣ್ಣನ್ನು ತಿಂದನು. ವೇ ಕೇಲಾ ಖಾಯೆಂಗೆ. ಇನ್ಹೋನೆ, ಏ ಅಂದ್ರೆ ಇವರು, ಇನ್ಹೋನೆ ಇವರು ಬಾಳೆಹಣ್ಣನ್ನು ತಿಂದರು. ಖಾಯ. ವಹ ಕೇಲಾ ಖಾಯೇಗ, ಉಸ್ನೆ ಕೇಲಾ ಖಾಯ. ವೇ ಕೇಲಾ ಖಾಯೆಂಗೆ, ಉನ್ಹೋನೆ ಕೇಲಾ ಖಾಯ. ನೋಡಿ, ಇದ್ರಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಇದೆ, ಯಾವ ಡೌಟ್ಸ್ ಬರೋ ಹಾಗಿಲ್ಲ. ಯಾಕೆಂದ್ರೆ ಕೇಲಾ
ಪುಲ್ಲಿಂಗ್ ಏಕವಚನ, ಅದಕ್ಕೆ ಖಾಯ ಎಂದ ವರ್ಬ್ ಎಂಡ್ ಆಗಿದೆ. ರೀಸನ್ ನೇ ಆ್ಯಡ್ ಆಗಿರೋದು. ಈಗ ನಾನು ನಿನ್ನೆ ಕೊಟ್ಟು ಇವಾಗ ನಿಮಗೆ ಒಂದು ಐಡಿಯಾ ಬಂದಿದೆ. ಮೇ ಯೂಸ್ ಮಾಡಿದಾಗ ನಾವು ಸಬ್ಜೆಕ್ಟನ್ನು ಮರೆತು ಬಿಡಬೇಕು, ಆಬ್ಜೆಕ್ಟನ್ನು ನೋಡಬೇಕು. ಈಗ ನಿನ್ನೆ ಕೊಟ್ಟ ಟೆಸ್ಟ್ ಏನಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಿಂದ ನಿಮಗೆ ಇಲ್ಲಿ ಸ್ವಲ್ಪ ಐಡಿಯಾ ಬರುತ್ತೆ. ಈಗ ಈ ಕ್ರಿಯೆಗಳ ಮೇಲೆ ಕ್ಯಾ ಎಂದು ಪ್ರಶ್ನೆ ಮಾಡಿ. ಉತ್ತರ ಬಂದರೆ ಮೈ ಜೊತೆ ನೇ ಸೇರಿಸಿ ಕ್ರಿಯೆಯನ್ನು ಬರೆಯಿರಿ. ಇಲ್ಲದಿದ್ದರೆ ಮೈ ಜೊತೆ ನೇ ಸೇರಿಸದೆ ಬರೆಯಿರಿ. ಸುನಾ, ಕ್ಯಾ ಸುನಾ, ಏನಾದರೂ ಬರ್ಬೋದು, ಕಹಾನಿ ಅಥವಾ ಏನು ಬೇಕಾದ್ರೂ ಬರ್ಬೋದು, ಪಾಠ, ಬಾತ್, ಗಾನ ಏನಾದರೂ. ಅದಕ್ಕೆ ಅದು ಒಂದು ಸಕರ್ಮ ಕ್ರಿಯಾ. ಮೈನೆ ಸುನಾ. देखा, मैं क्या देखा, मैंने सिनेमा देखा, ಚಿತ್ರ देखा, लड़के को देखा, लड़की को देखा, ಏನು ರಾಮಾಯಣ್ ಏನಾದರೂ ಬರುತ್ತೆ, ಅದಕ್ಕೆ ಮೈನೆ देखा ಬರಿಬಹುದು. ಬೈಠಾ, ಕುಳಿತುಕೊಂಡೆ. ಕ್ಯಾ ಬೈಠಾ, ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ, ಇದು ಸಕರ್ಮಕಲ್ಲ, ಅಕರ್ಮ. ಯಾಕಂದ್ರೆ ಅಲ್ಲಿ ಆಬ್ಜೆಕ್ಟ್ ಬೇಕಿಲ್ಲ. ಕ್ಯಾ ಬೈಠಾ ಅಂತ ಯಾರು ಕೇಳಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ನೀವು ಬೇರೆ ಕ್ಯೂ ಬೈಠಾ, ಕೌನ್ ಬೈಠಾ ಇಲ್ಲ, ಕ್ಯಾ ಅಂತಾನೆ ಪ್ರಶ್ನೆ ಬರಬೇಕು, ಕ್ವೆಶ್ಚನ್ ಅದೇ ಬರಬೇಕು. ಕ್ಯಾ ಬೈಠಾ ಆನ್ಸರ್ ಇಲ್ಲ, ಸೊ ಅದು ಅಕರ್ಮಕ್. ಇದ್ರ ಜೊತೆ ನೇ ಯೂಸ್ ಮಾಡೋ ಹಾಗಿಲ್ಲ. ಗಯಾ, ಕ್ಯಾ ಗಯಾ, ಆನ್ಸರ್ ಬರೋದಿಲ್ಲ, ಅದಕ್ಕೆ ಮೈ ಗಯಾ, ನಾನು ಹೋದೆನು. ಪಢ, ಕ್ಯಾ ಪಢ, ಪುಸ್ತಕ್, ಯಾ ಕಿತಾಬ್, ಯಾ ಪತ್ರ, ಯಾ ಕಹಾನಿ, ಯಾ ಚಿಟ್ಠಿ ಏನಾದರೂ ಹೇಳ್ಬೋದು. ಮೈನೆ ಪಢ, ಯಾಕೆ ಇದು ಸಕರ್ಮಕ್, ನೇ ಯೂಸ್ ಮಾಡ್ಬೋದು. ನೇ ಬಂದ ಕೂಡಲೇ ಆಬ್ಜೆಕ್ಟ್ ಪ್ರಕಾರ ಇರಬೇಕು, ಆಬ್ಜೆಕ್ಟ್ ಇಲ್ಲಿ ಇಲ್ವಲ್ಲ, ಅದಕ್ಕೆ ಪುಲ್ಲಿಂಗದಲ್ಲಿ ಬರ್ದಿದ್ದೀನಿ. ಖಾಯಾ, ಮೈನೆ ಖಾಯಾ. ನೋಡಿ, ಮೈನೆ ಬಂದ ಕೂಡಲೇ ಆಬ್ಜೆಕ್ಟ್ ಅಲ್ಲಿ ಏನಿರುತ್ತೆ, ಪುಲ್ಲಿಂಗ ಸ್ತ್ರೀಲಿಂಗ ಅದ್ರ ಪ್ರಕಾರ ವರ್ಬ್ ಇರ್ಬೇಕಲ್ಲ. ಅದ್ರಲ್ಲಿ ಆಬ್ಜೆಕ್ಟ್ ಇಲ್ಲ ಅಂದಾಗ ಪುಲ್ಲಿಂಗ ಏಕವಚನದಲ್ಲಿ ಇಟ್ಬಿಡೋಣ. ಈಗ ಇವತ್ತಿನ ಟೆಸ್ಟ್, ಇದರಲ್ಲಿ ಕೆಲವು ಮಿಸ್ಟೇಕ್ಸ್ ಇದೆ. ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಒಂದೊಂದು ಮಿಸ್ಟೇಕ್ಸ್ ಇದೆ. ಅದೇನು ಮಿಸ್ಟೇಕ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೀಮಾ ಖಾನಾ ಪಕಾತಾ ಹೈ. ನೋಡಿ, ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಇದೆಯಾ, ಸಬ್ಜೆಕ್ಟ್ ಪ್ರಕಾರ ಬರಬಿರಬೇಕು. ಯಾಕೆ ಇದರಲ್ಲಿ ನೇ ಇಲ್ಲ. ಸೀಮಾ ಖಾನಾ ಪಕಾತಾ ಹೈ, ಏನು ಮಿಸ್ಟೇಕ್ ಇದೆ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಸೀಮಾನೇ ಖಾನಾ ಪಕಾಯಿ, ನೇ ಬಂದ ಕೂಡಲೇ ಆಬ್ಜೆಕ್ಟ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಇಲ್ಲಿ ವರ್ಬ್ ಎಂಡ್ ಆಗಿರಬೇಕು. ಯಾವುದಿದೆ, ಪಕಾಯಿ ಇದೆ, ಖಾನಾ ಇಲ್ಲಿದೆ. ಖಾನಾ ಅನ್ನೋದು ಪುಲ್ಲಿಂಗ ಶಬ್ದ. ಏನು ಮಿಸ್ಟೇಕ್ ಇದೆ ನೋಡಿ. ಕೃಷ್ಣನೇ ಬಾನ್ಸುರಿ ಬಜಾಯ. ಬಾನ್ಸುರಿ ಅಂದರೆ ಕೊಳಲು ಅಂದರೆ ಕೊಳಲು ಒಂದು ಸ್ತ್ರೀಲಿಂಗ ಶಬ್ದ. ಬಜಾಯ ಇದೆ, ಏನು ಮಿಸ್ಟೇಕ್ ಇದೆ ನೋಡಿ. ಕೃಷ್ಣ ಬಾನ್ಸುರಿ ಬಜಾಯೇಗಿ, ನೇ ಇಲ್ಲ ಅಂದ್ಕೂಡಲೇ ಸಬ್ಜೆಕ್ಟ್ ಯಾರಿದ್ದಾರೆ ಇಲ್ಲಿ, ಅದನ್ನ ನೋಡಿ ನೀವು ಚೇಂಜ್ ಮಾಡಬೇಕು. ಏನು ಮಿಸ್ಟೇಕ್ ಇದೆ ನೋಡಿ. ಕೃಷ್ಣ ಬಾನ್ಸುರಿ ಬಜಾತಿ ಹೇ, ಇದರಲ್ಲೂ ನೇ ಇಲ್ಲ ಅಂದ್ರೇನು, ಸಬ್ಜೆಕ್ಟ್ ಯಾರು, ಕೃಷ್ಣ, उसके अनुसार क्रिया होनी चाहिए. अब देखिए, माताजी ने पूजा देखा, मैं का प्रयोग हुआ है तो पूजा शब्द उसके अनुसार क्रिया बदलनी चाहिए. नेक्स्ट, माताजी पूजा देखते हैं, मैं नहीं है तो कर्ता के अनुसार, कर्ता कौन है, माताजी के अनुसार क्रिया होनी चाहिए. नेक्स्ट, यशोदा दूध पिलाता है, यहाँ भी ने का प्रयोग नहीं हुआ है, इसलिए यशोदा दूध पिलाता है सही है या नहीं, आप कल, मैं इसका उत्तर मैं आपको ಕಲ್ ದೂಂಗಾ. ಈ ರೀತಿ ನೀವು 3 ಕಾಲದ್ದು ಆಗಿದೆ. ಹೀಗೆ ನಾನು ಇನ್ನು ಮತ್ತೆ ಇದ್ರ ಜೊತೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇನ್ನು ಹೇಳೋದಕ್ಕೆ ತುಂಬ ಇದೆ. ಇನ್ನು ಉಳಿದಿರೋದು 8 ದಿನ ಮಾತ್ರ. ನೋಡೋಣ ಆದಷ್ಟು ಎಷ್ಟಾಗುತ್ತೋ ನಾನು ನಿಮಗೆ ಒಂದು ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. तो ಚೆನ್ನಾಗಿ ಅಭ್ಯಾಸ ಮಾಡಿ. अच्छी तरह से आप अभ्यास कीजिए, आप ज़रूर हिंदी में बात कर सकते हैं. धन्यवाद.